ಸ್ನೇಹಿತರೆ ನಮಸ್ಕಾರ. ನಾನೀಗ ನಿಮ್ಗೆ ತಿಳಿಸ್ತಾ ಇರೋ ವಿಷಯ, ಹಲಸಲ್ಲಿ ಉತ್ಕೃಷ್ಟ ಹಣ್ಣನ್ನು, ಒಳ್ಳೆ ಸೈಜ್ ಇರೋ ಹಣ್ಣನ್ನು ಪಡೆಯೋದು ಹೇಗೆ ಅಂತ. ಇದು ನಮ್ಮನೆ ಹಲಸಿನ ಮರ. ಇದಕ್ಕೆ ಗೊಂಚಲಾಗಿ ಹಲಸಿನಕಾಯಿ ಆಗತ್ತೆ. ಆದರೆ ಸೈಜ್ ಇರಲ್ಲ, ಶೇಪ್ ಇರಲ್ಲ. 1.5ರಿಂದ 2 kg ತೂಕ ಅಷ್ಟೇ. ಮತ್ತು ದುಂಡಿಗಿರಲ್ಲ, ವಕ್ರವಾಗಿರುತ್ತೆ. ಅದಕ್ಕೆ ಕಾರಣವೂ ಇದೆ. ಈ ಜಾಗದಲ್ಲಿ ಮಣ್ಣು ತುಂಬ ಕಡಿಮೆ ಇದೆ. 2 ಅಡಿ ತನಕ ಇರ್ಬೋದು ಅಷ್ಟೇ. ಕೆಳಗೆ ಗಟ್ಟಿಯಾದ ಕಲ್ಲಿನ ಪದರ. ಹಾಗಾಗಿ ಗೊಂಚಲಾಗಿರೋ ಕಾಯಿಗಳಿಗೆ ಪೋಷಕಾಂಶ ಸಾಕಾಗದೆ ಕಾಯಿ ಸೈಜ್ ಬರ್ತಾ ಇರಲಿಲ್ಲ. ಮಾರ್ಕೆಟಿಂಗ್ ಮಾಡೋಕ್ಕೂ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಈ ಪರಿಹಾರ. ಗೊಂಚಲು ಕಾಯಿಗಳಲ್ಲಿ ಲಂಬವಾಗಿರೋ ಒಂದು ದೊಡ್ಡ ಕಾಯಿಯನ್ನು ಬಿಟ್ಟು ಉಳಿದಿರೋ ಚಿಕ್ಕ ಕಾಯಿಗಳನ್ನ ತೆಗೆದುಬಿಡಬೇಕು. ಒಂದು ಗೊಂಚಲಿಗೆ ಒಂದೇ ಕಾಯಿಯನ್ನು ಬಿಡಬೇಕು. ಈ ತೆಗೆದಿರೋ ಕಾಯಿ ಯಾವುದೂ ವೇಸ್ಟ್ ಅಲ್ಲ. ಇದನ್ನು ತರಕಾರಿಯಾಗಿ ಬಳಸ್ಬೋದು. ಸಾಂಬಾರು, ಪಲ್ಯ, ಉಪ್ಪಿನಕಾಯಿ, ಕಬಾಬು, ಹೀಗೆ ಬೇರೆ ಬೇರೆ ಅಡುಗೆಗಳನ್ನ ಮಾಡಬಹುದು. ಎಳೆ ಕಾಯಿ ಆಗಿರೋದ್ರಿಂದ ಸಿಪ್ಪೆ ಒಂದು ತೆಗೆದ್ರೆ ಸಾಕು, ಮಿಕ್ಕಿದ್ದೆಲ್ಲ ತಿನ್ನಬಹುದು. ನೀವು ಕಾಯಿಗಳನ್ನು ಒಂದೇ ಸಲ ತೆಗಿಬೇಕು ಅಂತೇನಿಲ್ಲ. ಮಾರಾಟಕ್ಕಾಗುವಷ್ಟನ್ನೇ ತೆಗೆದು ಸ್ವಲ್ಪನೇ ತೆಗೆದು ಮಾರಬಹುದು. ಇದನ್ನು ಫ್ರೂಟ್ ಥಿನ್ನಿಂಗ್ ಅಂತಾರೆ. ಕ್ವಾಲಿಟಿ ಫ್ರೂಟ್ನ ಬೆಳೆಯೋ ರೈತರು ಬೇರೆ ಬೇರೆ ಬೆಳೆಗಳಲ್ಲಿ ಈ ಟೆಕ್ನಿಕ್ನ ಬಳಸ್ತಾರೆ. ನೋಡಿ, 2 kg ತನಕ ಆಗೋ ಕಾಯಿಗಳು ಈಗ 4ರಿಂದ 5 kg ಆಗುವಷ್ಟಾಗಿದೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.